ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಬಿಗ್ ಶಾಕಿಂಗ್ ಅಪ್ಡೇಟ್ ಕೂಡ ಬರ್ತಾ ಇದೆ. ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿಲ್ಲ. ಬರೋಬ್ಬರಿ ಶೇಕಡ 93% ನಿಮ್ದು ಸೀಟ್ಗಳು ಕೂಡ ಫಿಲ್ ಆಗಿದೆ ಅಂತ ಹೇಳಿ ಅಫಿಷಿಯಲ್ ಆಗಿ ಕೆಇಎ ಕಡೆಯಿಂದ ಮಾಹಿತಿ ಬರ್ತಾ ಇದೆ. ದಯವಿಟ್ಟು ಸೆಕೆಂಡ್ ರೌಂಡ್ ಅಥವಾ ಥರ್ಡ್ ರೌಂಡ್ಗೆ ಹೋಗ್ತೀನಿ ಅಂತ ಇದ್ರು. ದಯವಿಟ್ಟು ಅಲರ್ಟ್ ಆಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನ್ ಮಾಹಿತಿ ಬಂದಿದೆ, ವಿದ್ಯಾರ್ಥಿಗಳು ಏನ್ ಮಾಡಬೇಕು, ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅವರಿಗೆ ಸಂಕಷ್ಟ ಆಗುತ್ತೆ, ಅದನ್ನು ಕೂಡ ತಿಳಿಸ್ಕೊಡ್ತೇನೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿ ಪ್ರವೇಶಾತಿ ಪ್ರಾಧಿಕಾರದ ಅಧಿಕೃತ ಮಾಹಿತಿ ಕೆಇ ಅವ್ರದ್ದು ಅಧಿಕೃತವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇಂಜಿನಿಯರಿಂಗ್ ನೋಡಿದರೆ ಒಟ್ಟು 1,35,954 ಪ್ರೌಢ ಸೀಟ್ಗಳು ಕೂಡ ಇರ್ತವೆ. ಅಂದ್ರೆ ಎಲ್ಲ ಸೇರಿಸಿ, ಇಂಜಿನಿಯರಿಂಗ್ ಮಾತ್ರ ಅಲ್ಲ, ಎಲ್ಲ ಸೇರಿಸಿ ಅದರಲ್ಲಿ 1,09,399 ಸೀಟ್ಗಳು ಕೂಡ ಭರ್ತಿಯಾಗಿದ್ದಾವೆ. ಅಂದ್ರೆ ಶೇಕಡ 93% ಸೀಟ್ಗಳು ಕೂಡ ಭರ್ತಿ ಆಗಿದ್ದಾವೆ ಅಂತ ಕೂಡ ಮಾಹಿತಿ ಬಂದಿದೆ. ಓವರ್ ಆಲ್ ಇದು ಬರೀ ಇಂಜಿನಿಯರಿಂಗ್ ಅಲ್ಲ, ಓವರ್ ಆಲ್ 1,35,000 ಸೀಟ್ ಇದ್ರೆ ಅದರಲ್ಲಿ 1,09,000 ಸೀಟ್ಗಳು ಕೂಡ ಫಿಲ್ ಆಗಿದಾವೆ ಅಂತ ಹೇಳಿ ಮೊದಲನೇ ಸುತ್ತಿನಲ್ಲಿ ಅಂದ್ರೆ ಫಸ್ಟ್ ರೌಂಡ್ ಅಲ್ಲೇ ಈ ಬಾರಿ ಹೆಚ್ಚು ಸೀಟ್ಗಳು ಕೂಡ ಫಿಲ್ ಆಗಿರೋದು ಮಹತ್ವದ ಬದಲಾವಣೆ ತಂದಿದೆ, ಮಹತ್ವದ ಬೆಳವಣಿಗೆ ಅಂತ ಹೇಳ್ತಾ ಇದ್ದಾರೆ. ಇಂಜಿನಿಯರಿಂಗ್ ನೋಡೋದಾದ್ರೆ 77,140 ಸೀಟ್ಗಳು ಕೂಡ ಇದಾವೆ. ಅದರಲ್ಲಿ 71,813 ಸೀಟ್ಗಳು ಕೂಡ ಫಿಲ್ ಅಪ್ ಆಗಿದಾವೆ ಅಂತ ಹೇಳಿ ಅಫಿಷಿಯಲ್ ಆಗಿ ಕೆಇ ಇಂದಾನೆ ಮಾಹಿತಿ ಬರ್ತಾ ಇದೆ. ಇದು ಕೂಡ ಬಿಗ್ ಶಾಕಿಂಗ್ ಮಾಹಿತಿ ಆಗ್ತಾ ಇದೆ. ಇದರಲ್ಲಿ ಇಂಜಿನಿಯರಿಂಗ್ ಅಲ್ಲಿ ಕೂಡ ಫಿಲ್ ಅಪ್ ಆಗಿದೆ. ದಯವಿಟ್ಟು ಯೋಚನೆ ಮಾಡಿ, ಅದರಲ್ಲಿ ಎಷ್ಟು ಜನ ಹೋಲ್ಡ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಹೋಲ್ಡ್ ಮಾಡೇ ಮಾಡ್ತಾರೆ, ಎಲ್ಲ ಅಡ್ಮಿಷನ್ ಆಗೇ ಆಗ್ತಾರೆ. ಬಟ್ ನಿಮಗೆ ಸಂಕಷ್ಟ ಆಗುತ್ತೆ, ಯಾರು ಒಳ್ಳೆ ಸೀಟ್ ಸಿಗಬೇಕು, ಸೆಕೆಂಡ್ ರೌಂಡ್ ಸಿಗಬೇಕು ಅಂತ ಇದ್ರೆ ಅವರು ಅಲರ್ಟ್ ಆಗಿರಿ, ಕಷ್ಟ ಆಗೇ ಆಗುತ್ತೆ. ಪ್ರಮುಖ ಕೋರ್ಸ್ ನೋಡೋದಾದ್ರೆ CS ಕಂಪ್ಯೂಟರ್ ಸೈನ್ಸ್ ಪ್ರಮುಖ, ಎ ಅಂತ ಕೇಳಲೇಬಿಡಿ, ಡಾಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ ಎಲ್ಲ ಕೂಡ ಸಾಕಷ್ಟು ಜನ ಇಚ್ಛೆ ಪಟ್ಟು ಆಯ್ಕೆ ಮಾಡಿದ್ದಾರೆ. ಎಲ್ಲೆಲ್ಲಿ ಫಿಲ್ ಆಗಿದೆ ಅಂದ್ರೆ ಬೆಂಗಳೂರು, ಹಾಸನ್, ಬೀದರ್, ಗದಗ, ಚಿತ್ರದುರ್ಗ ಎಲ್ಲ ಕಡೆ ಫುಲ್ ಹೌಸ್ಫುಲ್ ಆಗಿದೆ, ಹೌಸ್ಫುಲ್ ಆಗಿ ಫಿಲ್ ಆಗಿದೆ ಅಂತ ಹೇಳಿದ್ದಾರೆ. ಕೆಇ ಡೈರೆಕ್ಟರ್ ಏನ್ ಹೇಳಿದ್ದಾರೆ ಅಂತ ನೀವು ಅಲರ್ಟ್ ಆಗಿರಿ. ಇದೇ ಮೊದಲ ಬಾರಿ 2ನೇ ಮತ್ತು 3ನೇ ಸುತ್ತಿಗೆ ಬಹಳ ಕಡಿಮೆ ಸೀಟ್ಗಳು ಮಾತ್ರ ಲಭ್ಯವಾಗಿದ್ದಾವೆ. ಖಾಲಿ ಉಳಿದ ಸೀಟ್ಗಳನ್ನು ಮುಂದಿನ ಸುತ್ತಿನಲ್ಲಿ ಹಂಚಲಾಗ್ತದೆ. ಇದೇ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಎಲ್ಲಾ ಸೀಟ್ಗಳು ಕೂಡ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಲ್ಲೇ ಅಂದ್ರೆ ಫಿಲ್ ಅಪ್ ಆಗಿದ್ದಾವೆ. ಈ ಬಾರಿ ಖಾಲಿ ಉಳಿದಿರೋದು ತೀರಾ ಕಡಿಮೆ ಅಂತ ಹೇಳಿದ್ದಾರೆ. ಮೀನ್ಸ್ ನಿಮಗೆ ವೇಕೆಂಟ್ ಸೀಟ್ಗಳು ಕಡಿಮೆ ಇದಾವೆ. ನಿಮಗೆ ನೆಕ್ಸ್ಟ್ ರೌಂಡ್ಗೆ ಹೋಗ್ಬೇಕಂದ್ರೆ ನಿಮಗೆ ಸಂಕಷ್ಟ ಆಗುತ್ತೆ. ದಯವಿಟ್ಟು ಅಲರ್ಟ್ ಆಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೆಡಿಕಲ್ ಮತ್ತೆ ಪ್ಯಾರಾಮೆಡಿಕಲ್ ನೋಡೋದಾದ್ರೆ BSc ನರ್ಸಿಂಗ್ 31,000 ಸೀಟ್ಗಳು ಕೂಡ ಇದಾವೆ. ಉಳಿದಿರೋದು 16,540. BDS ಖಾಲಿ ಸೀಟ್ಗಳು 482. MBBS ಒಟ್ಟು ಸೀಟ್ಗಳು 9,263. ಭರ್ತಿ ಆಗಿರೋದು 8,321 ಆಗಿರುತ್ತೆ. ಮುಖ್ಯ ವಿಷಯಗಳು ಈ ಬಾರಿ ಎಲ್ಲರೂ ಕೂಡ ಫಸ್ಟ್ ರೌಂಡ್ ತೆಗೆದುಕೊಳ್ತಾ ಇದ್ದಾರೆ. ನೆಕ್ಸ್ಟ್ ರೌಂಡ್ ಮುಂದಿನ ಸುತ್ತಿನಲ್ಲಿ ಪೈಪೋಟಿ ಕಡಿಮೆ ಆಗುತ್ತೆ. ಬಟ್ ನಿಮಗೆ ಬೆಲೆ ಬಾಳುವ ಕೋರ್ಸ್ಗಳು ಪ್ರೈವೇಟ್ ಕಾಲೇಜುಗಳು ಮಾತ್ರ ಉಳಿಯುವ ಸಾಧ್ಯತೆ ಕೂಡ ಇದೆ. ದಯವಿಟ್ಟು ಯಾರೆಲ್ಲ ಎಚ್ಚರ ಆಗಿರಿ. ಈ ಮಾಹಿತಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಮುಂದೆ ನೀವು ಮುಂದಿನ ಸುತ್ತಿನಲ್ಲಿ ಎಚ್ಚರಿಕೆ ಆಗಿರಿ. ಉತ್ತಮ ಮಾರ್ಗದರ್ಶನ ಮಾಡ್ಕೊಂಡು ನೀವು ತಯಾರಿ ಮಾಡ್ಕೊಳ್ಳಿ ಅಂತ ಇಷ್ಟಪಡ್ತೀನಿ. ಬಿಕಾಸ್ ಇದು ವೆರಿ ವೆರಿ ಇಂಪಾರ್ಟೆಂಟ್. ಶೇಕಡ 93% ಸೀಟ್ಗಳು ಕೂಡ ಫಿಲ್ ಅಪ್ ಆಗಿರೋದ ಕಾರಣ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗೇ ಆಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.